ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸಖತ್ತಾಗಿದ್ದೀನಿ. ಸೊ ಇವತ್ತು ಬೆಂಗಳೂರಿಗೆ ಬಂದಿದ್ದೆ, ಆಫೀಸ್ ವಿಸಿಟ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಸ್ಯಾಟರ್ಡೇ ಅಲ್ವಾ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಮೂವಿ ನೋಡಿಕೊಂಡು ಹಂಗೆ ಒಂದು ಗೋ ಕಾರ್ಟಿಂಗ್ ಹೋಗಿ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಇವಾಗ ವಿಜಯನಗರ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಇವಾಗ ಇಲ್ಲಿಂದ ಮೀನಾಕ್ಷಿ ಮಾಲಿಗೆ ಹೋಗ್ತಾ ಇರೋದು ನಾವು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮೂವಿ ನೋಡಿಕೊಂಡು ಆಮೇಲೆ ಗೋ ಕಾರ್ಟಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಯಾವ್ಯಾವ ಥರ ಪ್ಲ್ಯಾನ್ ಆಗುತ್ತೆ, ಏನು ಎತ್ತ ಅಂತ. ಇದೇ ಪ್ಲ್ಯಾನ್ ಮುಂದೆ ಹೋಗುತ್ತಾ ಅಥವಾ ಮತ್ತೇನಾದರೂ ಚೇಂಜಸ್ ಮಾಡಬೇಕಾಗುತ್ತಾ ಅಂತ ನೋಡೋಣ. ಸೊ ಬನ್ನಿ, ಮಾಲಿಗೆ ರೀಚ್ ಆಗಿದ್ದೀವಿ. ಲಾಸ್ಟ್ ಟೈಮ್ ಕೂಡ ಫ್ರಮ್ ಸೋ ಮೂವಿಗೆ ಹೋಗ್ಬೇಕಾದ್ರೆ ಲೇಟ್ ಆಗಿಬಿಟ್ಟಿತ್ತು. ಇವತ್ತು 10 ಮಿನಿಟ್ಸ್ ಲೇಟ್ ಆಗಿದೆ. ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೋ ಆಡ್ಸ್ ಬರ್ತಿರುತ್ತೋ ಗೊತ್ತಿಲ್ಲ. ಸೊ ಓಡ್ತಾ ಇದ್ದೀವಿ ನಾವು ಕಾರಣ. ಸೊ ಅವ್ರು ಆಲ್ರೆಡಿ ಹೋಗಿ ರೀಚ್ ಆಗಿದ್ದಾರೆ. ಇವಾಗ ಹೋಗಿ ಮೂವಿ ನೋಡಿಕೊಂಡು ಮತ್ತೆ ಸಿಗ್ತೀನಿ. ಹಾಯ್ ಗೈಸ್, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಇವಾಗ ಮೂವಿ ಮುಗಿಸ್ಕೊಂಡು ಬಂದ್ವಿ. ಇವಾಗ ಗೋ ಕಾರ್ಟಿಂಗ್ ಹೋಗೋಕ್ಕೆ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಗೋ ಕಾರ್ಟಿಂಗ್ ಹೋಗಿ ಅಲ್ಲೇ ಲಂಚ್ ಮುಗಿಸ್ಬಿಟ್ಟು ನೋಡಬೇಕು. ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮೂವಿ ಅಂತೂ ಸಖತ್ತಾಗಿತ್ತು. ಡಾರ್ಲಿಂಗ್ ಕೃಷ್ಣ ಅವ್ರ ಮೂವಿ ಅಂದರೆ ಸಖತ್ತಾಗೇ ಇರುತ್ತೆ ಆಲ್ಮೋಸ್ಟ್. ಸೊ ನನಗೆ ತುಂಬ ಇಷ್ಟ ಆಯಿತು ಮೂವಿ. ತುಂಬ ಎಂಜಾಯ್ ಮಾಡಿದ್ವಿ. ಟ್ವಿಸ್ಟ್ ಇತ್ತು, ತುಂಬಾ ಸಖತ್ತಾಗಿತ್ತು. ಸೊ ಯಾವ ಥರ ಇವಾಗಿನ ಜನ್ರೇಷನ್ಗೆ ಒಂದು ಗೊತ್ತಾಗುವಂಥ ಮೂವಿ, ಲೈಕ್ ಹೆಂಗೆ ಯಾವ ಥರ ಗ್ಯಾಮ್ಲಿಂಗ್ ರಿಲೇಟೆಡ್ ಮೂವಿ ಇದೆ. ಸೊ ಸಖತ್ತಾಗಿದೆ. ಇಲ್ಲಿ ನೋಡಿ ಚೆನ್ನಾಗಿದೆ. ಇಲ್ಲೇ ಬಂದು ಫೋಟೋ ತಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಗೈಸ್ ಮೂವಿ ಚೆನ್ನಾಗಿತ್ತಾ? ಅವರಿಬ್ರು ಗಾಡೀಲಿ ಹೋಗ್ತಾರೆ, ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇವಾಗ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸ್ವಾಗ್ತಿದೆ ಗೈಸ್. ಇನ್ನು ಆಟೋ ಬಂದು ಇವತ್ತು ಸ್ಯಾಟರ್ಡೇ ನಮಿತಕ್ಕ ಉಪವಾಸ ಮಾಡ್ತಾಳೆ. ಒಂದು ಟೈಮ್ ತಿನ್ನೋದು, ಇನ್ನೊಂದು ಟೈಮ್ ತಿನ್ನಲ್ಲ ಅವಳು. ಬರೀ ಫ್ರೂಟ್ಸ್ ತಿನ್ಕೊಂಡಿರ್ತಾಳೆ. ನಾವೇನಾದರೂ ಚಂದ ಊಟ ಮಾಡ್ತೀವಿ. ಹೇಗನ್ಸ್ತು ಕಾವ್ಯ ಮೂವಿ? ಅದೇ ಅದು ಉಳಿದು ಬಿಡಿ ಕಾವ್ಯ, ಅದು ಕಟ್ ಯಾಕೆ ಕಟ್ ಮಾಡಬೇಕು? ಚಂದ ಮಾಡಿ ರೆಡಿಯಾಗಿ ಬಂದಾಳಲ್ವಾ. ಈಗ ಆಟೋದಲ್ಲಿ ಹೋಗ್ತಾ ಇದೀವಿ. 8 ಕಿಲೋಮೀಟರ್ಸ್ ಇದೆ ಇಲ್ಲಿ ಮೀನಾಕ್ಷಿ ಮಾಲಿಂದ. ನೋಡೋಣ ಯಾವ ಥರ ಅಂತ. ಡ್ರೈವಿಂಗ್ ಅಂತೂ ನಿಜವಾಗ್ಲೂ ಬರಲ್ಲ, ಯಾರಿಗೂ ಬರಲ್ಲ. ಅವ್ರಿಬ್ರಿಗೆ ಬರುತ್ತಲ್ಲೋ ಗೊತ್ತಿಲ್ಲ, ನಮ್ಮ 3 ಜನರಿಗೂ ಬರೋದಿಲ್ಲ. ಸೊ ಯಾವ ಥರ ಮಾಡಿ ಡಿಕ್ಕಿ ಹೊಡೆದು ಮರ್ಯಾದೆ ಹೋಗುತ್ತೆ ಅನ್ನೋ ಭಯ ಆಗ್ತದೆ. ಮರ್ಯಾದೆ ಆಲ್ರೆಡಿ ಹೋಗಿದೆ, ಈ ಸಲ ಹೋಗದೆ ಇರೋ ಥರ ನಾನು ಕಾಪಾಡ್ಕೊಂಡು. ಇವಳಿಗೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಕ್ಚುಲಿ ಇವಳು ತಮ್ಮನ ಜೊತೆಗೆ ಹೋಗಿದ್ದಾಳೆ. ನಾವು ಫಸ್ಟ್ ಟೈಮ್, ನಾನು ಕಾವ್ಯ. ಎಲ್ಲಿ ಹೋಗಿ ಡಿಕ್ಕಿ ಕೊಡ್ಕೊಂಡು ಏನಾಗುತ್ತೋ ಅನ್ನೋ ಭಯ ಒಂದು ಕಡೆ. ನೋಡೋಣ ಸೆಂಟ್ರಲ್ಲಿ ಎದ್ದು ಬರ್ದೇ ಇದ್ರೆ ಸಾಕು ಅಂತ ನಾನು ಬೆಳ್ಕೊಳ್ತೀನಿ. ಅವಳು ಆಡಲ್ಲ ಅಂತ ಹೇಳ್ತಾಳೆ ಆ್ಯಕ್ಚುಲಿ, ಬಟ್ ಸೊ ಏನೋ ಒಂದು ಹೊಡೆದುಕೊಂಡು ಅಲ್ಲಿ ಬಿದ್ರು ಎದ್ರು ಮತ್ತೆ ಓಡಿ ಬರಬೇಕು. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಯಾವತ್ತು ಏನಾದರೂ ಒಂದು ಮಾಡಲೇಬೇಕು, ಈ ಥರದೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಎಷ್ಟು ಟ್ರಾಫಿಕ್ ಇದೆ ಅಂದರೆ, ಇಲ್ಲಿಂದಲೂ ಟ್ರಾಫಿಕ್ ಏನೋ ಸ್ಟ್ರಕ್ ಆಗಿದೆ ಅಂತ. ಇದು ನಾವು ಹೋಗ್ತಿದ್ವಾ ಇವತ್ತು? ಎಲ್ಲಿ ಮತ್ತೆ ಸಿಕ್ಕಾಕೊಂಡಿದ್ದಾರೋ ಗೊತ್ತಿಲ್ಲ. ಇವಾಗ ಪ್ರಶಾಂತ್ ಬಂದು ಎಲ್ಲೋ ಮತ್ತೆ ಸಿಕ್ಕಾಕೊಂಡಂತಿರ್ತಾರೆ. ಇಲ್ಲ ಪ್ರಶಾಂತ್ ತಲೆ ಓಡಿಸಿದ್ರೆ ಆ ಕಡೆ ಬರ್ತಾರೆ. ಅದು ತಿರ್ಸಿ ತಲೆ, ಅದು ಚುರುಕಿದೆ. ಅದು ನೋಡಿ ಗಾಯ್ಸ್, ಎಲ್ಲಿಂದ ಎಲ್ಲಿ ತನಕ ಸ್ಟ್ರಕ್ ಆಗಿಬಿಟ್ಟು ಎಲ್ಲ ನಿಂತ್ಕೊಂಡಿದ್ದಾರೆ. ಎಷ್ಟು ದೂರ ನೋಡಿ ಗೈಸ್. ಗೋ ಕಾರ್ಟಿಂಗ್ ಯಾರೆಲ್ಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಗೈಸ್, ಈ ಥರ ಇರುತ್ತೆ ಗೋ ಕಾರ್ಟಿಂಗ್. ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇರೋದು, ಗೊತ್ತಿರೋರು ಸುಮ್ಮನೆ ನೋಡಿ ಗೈಸ್. ಈಗ ಬಂದು ರೀಚ್ ಆಗಿದ್ದೀವಿ. ಇವಾಗ ನೋಡ್ಬೋದು ನೀವು ಹೆಂಗಿದೆ ಇಲ್ಲಿ ಅಂತ. ಕೆಫೆ ಅಲ್ಲ ಇದು, ಸಖತ್ತಾಗಿದೆ. ಅದು ಇವ್ರದ್ದು.
ಯು ಎಕ್ಸೈಟೆಡ್ ಲಿಂಗದೇವ್? ಆ ಎಕ್ಸೈಟ್ಮೆಂಟ್ ಕಾಣಿಸ್ತಿಲ್ಲ ಮುಖದಲ್ಲಿ. ಪ್ರಶಾಂತ್, ಆರ್ ಯು ಎಕ್ಸೈಟೆಡ್? ನಮಿತಾ, ಆರ್ ಯು ಎಕ್ಸೈಟೆಡ್? ಸೆಕೆಂಡ್ ಟೈಮ್ ಎಕ್ಸೈಟೆಡ್. ಇವಾಗ ಹೋಗ್ತಾ ಇದೀವಿ ಗೈಸ್. ಬ್ಯಾಗ್ ಎಲ್ಲ ಹೆಂಗ್ ಇಡೋದು? ಫಸ್ಟ್ ಟೈಮ್ 3 ಮೆಂಬರ್ಸ್ ಅಲ್ವಾ, ಎಕ್ಸೈಸ್ ಆಡ್ಕೊಳ್ಬೋದಾ? ಬಟ್ ಅವ್ರು ಒಟ್ಟೊಟ್ಟಿಗೆ ಬಿಡ್ತಾರೆ ಅಂತ ಜನ ಇಲ್ವಲ್ಲ, ಅದಕ್ಕೋಸ್ಕರ ಆ ಥರ ಬಿಡಲ್ಲ ಅಂತ ಬಿಡ್ಬೋದಲ್ವಾ? ಇವರಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಹೋಗಿ ಯಾವಾಗ ಓಡಿಸ್ತೀವೋ ಅಂತ ಕಾಯ್ತಾ ಇದ್ದೀನಿ ನಾನಂತೂ. ಲಿಟ್ರಲಿ ಸ್ವಲ್ಪ ಪುಕ ಅಂತಿದೆ ಹೊಟ್ಟೆ ಒಳಗೆಲ್ಲ, ಹೆಂಗೆ ಏನು ಅಂತ. ಸೊ ಬಿಸಿಲು ಬೇರೆ ಇದೆ. ನಾವು ಸಂಜೆ ಬರೋ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ, ಬಟ್ ಪ್ರಶಾಂತ್ ಮತ್ತು ಕಾವ್ಯ ಊರಿಗೆ ಹೋಗ್ತಾ ಇದ್ದಾರೆ ಸೊ ಇವತ್ತು. ಹಾಗಾಗಿ ಸಂಜೆ ಆಗಲ್ಲ. ಮತ್ತು ಇದು ಬನ್ನೇರುಘಟ್ಟ ರೋಡ್ ಇರೋ ಆ್ಯಕ್ಚುಲಿ ತುಂಬ ದೂರ ಆಗತ್ತೆ ನಮಗೆ. ಸೊ ಆದರೂ ಮತ್ತೆ ಎಲ್ಲೂ ಇಲ್ಲ ಹತ್ರ ಅಂತ ಹೇಳ್ಬಿಟ್ಟು ಬಂದಿದ್ದು. ಸೊ ನೋಡೋಣ ಬನ್ನಿ. ಸೊ ಇವಾಗ ಎಂಟ್ರಿ. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಗಾಯ್ಸ್. ಇವ್ರನ್ನೆಲ್ಲ ಒಟ್ಟಿಗೆ ಬಿಡ್ತಾರೆ ಇವಾಗ. ಸಿಕ್ಕಾಪಟ್ಟೆ ಹೆಲ್ಮೆಟ್ ಹಾಕೋತೀವಲ್ಲ ಗೈಸ್, ಸೊ ಅದಕ್ಕೆ ಇದನ್ನ ಮೊದಲು ಕವರ್ ಮಾಡ್ಕೋಬೇಕು ಹೆಡ್ನ. ಸೊ ಹಾಗಾಗಿ ಈ ಥರದ್ದು ಕೊಡ್ತಾರೆ. ಈ ಥರ. ಎಸ್, ರೆಡಿ ಫಾರ್ ಕುಕ್ಕಿಂಗ್. ಕಮಾನ್ ನಮಿತಾ, ಕುಕ್ ಮಾಡಕ್ ಹೋಗೋರು ಥರ ಇದೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಹೆಂಗಿತ್ತು? ಹೆಂಗಿತ್ತು? ಹೆಂಗಿತ್ತು ಗೈಸ್? ಇವ್ರು ಫುಲ್ ಎಕ್ಸ್ಪ್ಲನೇಷನ್ ಹೆಂಗಿತ್ತು? ಚೆನ್ನಾಗಿತ್ತಾ ಅಲ್ವಾ? ಎಲ್ಲಿ ನೋಡಿ ಇವರು ಮೇಡಮ್ ಅವರು. ಹೆಂಗನ್ಸ್ತು ಗಾಯ್ಸ್? ನೆಕ್ಸ್ಟ್ ಕಾರ್ ಓಡಿಸ್ತೀನಿ. ವಾ. ಓಕೆ ಗೈಸ್, ನಾವಿವಾಗ ಇಲ್ಲಿ ಮುಗಿಸ್ಬಿಟ್ಟು ಗೋಕಾರ್ಟಿಂಗ್ ಮುಗೀತು. ಇವಾಗ ಜಯನಗರ್ ಶಾಪಿಂಗ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ.